ಬೆಂಗಳೂರಿನಲ್ಲಿ ಸುರಿದ ಧಾರಾಕಾರ ಮಳೆ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿತು. ಮಳೆಯಿಂದ ಹಲವೆಡೆ ಜನರು ಪರದಾಡುವ ದೃಶ್ಯಗಳು ಕಂಡುಬಂದವು. ಸಾವು ನೋವುಗಳು ಸುದ್ದಿಯಾದವು. ಈ ನಡುವೆ ಮಾನವೀಯತೆಯೊಂದಿಗೆ ಹೃದಯಸ್ಪರ್ಶಿ ಘಟನೆ ಕೂಡ ಬೆಳಕಿಗೆ ಬಂದಿದೆ. ನಗರ ಹೃದಯ ಭಾಗದಲ್ಲಿರುವ ಕಬ್ಬನ್ ಪಾರ್ಕ್ ಒಳಗಿನ ಸೆಂಚುರಿ ಕ್ಲಬ್ ಪ್ರದೇಶ ಸಂಪೂರ್ಣವಾಗಿ ಮಳೆ ನೀರಿನಿಂದ ಜಲಾಮೃತವಾಗಿತ್ತು. ಈ ವೇಳೆ ಮರಗಳ ಮೇಲೆ ನೆಲೆಸಿದ್ದ ಸುಮಾರು 200ಕ್ಕೂ ಹೆಚ್ಚು ಹದ್ದುಗಳು ಮಳೆಯ ತೀವ್ರತೆಗೆ ಸಿಲುಕಿ ನರಳಾಡಿದವು. ಭಾರಿ ಗಾಳಿ ಮಳೆ ನಡುವೆ ಹಾರಲು ಆಗದೆ ಬದುಕಿಗಾಗಿ ಹೋರಾಡುತ್ತಿದ್ದ ಆ ಮೂಕ ಪಕ್ಷಿಗಳ ಸ್ಥಿತಿ ನೋಡುವಾಗ ಮನ ಕಲಕುವಂತಿತ್ತು. ಇದನ್ನು ಗಮನಿಸಿದ ಪ್ರಾಣಿ ಪ್ರಿಯದ ಮಾನಸ್ ಹರಿಚರಣ್ ಹಾಗೂ ಅವರ ತಂಡ ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಕ್ಕೆ ಮುಂದಾದರು. ಮಳೆಯಲ್ಲೇ ತಮ್ಮ ಜೀವ ಹಂಗು ತೊರೆದು ಮರಗಳಲ್ಲಿ ಸಿಲುಕಿದ ಹದ್ದುಗಳನ್ನು ಜಾಗ್ರತೆಯಿಂದ ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೆ ಸಾಗಿಸಿದರು. ಮೂಕ ಜೀವಿಗಳ ನರಳಾಟ ನೋಡಿ ಮನುಷ್ಯತ್ವ ಮುಖ ತೋರಿಸಿದ ಮಾನಸ್ ಹರಿಚರಣ್ ಮತ್ತು ತಂಡ ಕಾರ್ಯ ಎಲ್ಲರಿಗೂ ಮೆಚ್ಚುಗೆಗೆ ಪಾತ್ರವಾಗಿದೆ. ರಕ್ಷಣೆಗೊಳಗಾದ ಹದ್ದುಗಳನ್ನು ಅವೇನ್ ಅಂಡ್ ರೆಬಿಲಿಟೇಷನ್ ಸೆಂಟರ್ಗೆ ಹಸ್ತಾಂತರಿಸಲಾಗಿತ್ತು. ರಕ್ಷಣೆಗೊಳಗಾದ ಹದ್ದುಗಳನ್ನು ಬಳಿಕ ಅವೇನ್ ಅಂಡ್ ರೆಬಿಲಿಟೇಷನ್ ಸೆಂಟರ್ಗೆ ಹಸ್ತಾಂತರಿಸಲಾಗಿದೆ. ಅಲ್ಲಿ ಅವುಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಪ್ರಕೃತಿ ವಿಕೋಪದ ನಡುವೆಯೂ ಮಾನವೀಯತೆ ಇನ್ನೂ ಜೀವಂತವಾಗಿದೆ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಬಟ್ಟೆ ತಿಪ್ಪೇಸ್ವಾಮಿ ನಾವು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡೋದು ಬೇಡ, ಅವರು ಒಬ್ಬರೇ ಮಾಡಲಿ. ಇನ್ನು ನಾನು ಎತ್ತ ಹೇಳ್ತೀನಿ, ಬಟ್ಟೆ ಹಾಕಿ ಹಾಕಿ ಕ್ಯಾಚ್ ಮಾಡಬೇಕಿದ್ನಿಲ್ಲ. ಕೈಯೆಲ್ಲ ತುರ್ಕೆ ಸರ್ ಅವಾಗಿಂದ ಹಿಡಿದಿದ್ದಕ್ಕೆ ನೀಟಾಗಿ ವಾಶ್ ಮಾಡ್ಕೊಬಿಡಿ. ಹ್ಯಾಂಡ್ ವಾಶ್ ಎಲ್ಲ ನೀಟಾಗಿ ಮಾಡಬೇಕು. ಅದು ಇಟ್ಕೊಳ್ಳಿ ಈ ಕಡೆ ಬಂದಂಗೆ. ಅದು ಬರಲ್ಲ. ಸರಿದೆ ಅದಕ್ಕೂ ಭಯ ಆಗುತ್ತೆ. ಹಾಂ, ಸೌಂಡ್ ಮಾಡಿಬಿಡಿ. ಮತ್ತೆ ಹೆಂಗ್ ಮಾಡ್ತೀರಾ? ಅವ್ರು ಹಿಡಿತಾರೆ. ಇವಾಗ ಎಲ್ಲ ಕಡೆಯಿಂದ ನಾನೇ ಇಟ್ಕೊಂಬನಿ ಸರ್. ಬಟ್ ಅದೆಲ್ಲ ಆಲ್ಮೋಸ್ಟ್ ಸತ್ತೋಗಿತ್ತಲ್ಲ. ಎಲ್ಲ ಬಾಯ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.